ತಾತ ಯಾಕೇನಾಯ್ತು? ಏನು ಮಾಡನಪ್ಪ, ಹಿಂದೆ ಮುಂದೆ ನಂಗೆ ಯಾರು ಇಲ್ಲ ಕಣಪ್ಪ. ಮೈ ತುಂಬ ಕಾಯಿಲೆ ಇಟ್ಕೊಂಡಿವ್ನಿ. ಔಷಧಿ ತಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಕಣಪ್ಪ. ಸ್ವಲ್ಪ ಸಹಾಯ ಮಾಡಪ್ಪ. ಅಯ್ಯೋ ತಾತ, ಬನ್ನಿ ನನ್ನ ಜೊತೆ. ನೀವು ಬರೀ 10 ರೂಪಾಯಿ ಒಂದು ಕಾರ್ಡ್ ಇದ್ರೆ ಸಾಕು. ಹಾಸ್ಪಿಟಲ್ಸಲ್ಲಿ, ಬ್ಯಾಂಕಲ್ಲಿ ಮತ್ತೆ ರೈಲ್ವೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಯಾರಿಟಿ ಸಿಕ್ಬಿಡುತ್ತೆ. ಇದು ನ್ಯಾಷನಲ್ ಸೀನಿಯರ್ ಸಿಟಿಸನ್ ಕಾರ್ಡ್. ನಮ್ಮಲ್ಲಿ ಹೆಚ್ಚಿನ ಕುಟುಂಬಗಳಿಗೆ ಈ ರೀತಿಯಾದಂಥ ಒಂದು ಕಾರ್ಡ್ ಇದೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ 60 ವರ್ಷ ಮೇಲ್ಪಟ್ಟ ಯಾರಾದರೂ ಬೇಕಾದ್ರೆ ಈ ಕಾರ್ಡ್ನ ತಗೊಳ್ಬೋದು. ಇದೊಂಥರ ಆಧಾರ್ ಐಡಿ ಇದ್ದಂಗೆ, ಗೋರ್ಮೆಂಟ್ ಐಡಿ ಥರ ಎಲ್ಲ ಕಡೆ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಕಾರ್ಡಿಂದ ಏನೇನು ಲಾಭ ಇದೆ ನೋಡೋಣ ಬನ್ನಿ. ಈಗ ಕಾರ್ಡ್ ಹೋಲ್ಡರ್ಸ್ಗೆ ಸಿಗುವಂಥ ಬೆನಿಫಿಟ್ಸ್ ಯಾವ್ದು ಅಂದರೆ, ಮೊದಲನೇದು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ FD ಅಥವಾ RD ಓಪನ್ ಮಾಡುವಾಗ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಇನ್ನು ಎರಡನೇದು 60+ ಏಜ್ ಇದ್ದವರಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅಲ್ಲಿ ಸುಮಾರು 3 ಲಕ್ಷದವರೆಗೂ ಸಿಗುತ್ತೆ. ಇನ್ನು ಮೂರನೇದು ಸ್ಟೇಟ್ ಗೌರ್ಮೆಂಟ್ ಬಸ್ಸಸ್ ಅಥವಾ ಫ್ಲೈಟ್ ಬುಕ್ ಮಾಡುವಾಗ ಟ್ರಾವೆಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನು ನಾಲ್ಕನೇದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಡಿಸ್ಕೌಂಟ್ ಮೆಡಿಕಲ್ ಬೆನಿಫಿಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಫುಲ್ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಅಂಡ್ ಇನ್ನೊಂದು ವಿಷಯ, ಈ ಕಾರ್ಡ್ ಇಂಡಿಯಾದಲ್ಲಿ ಎಲ್ಲಾ ಕಡೆ ವ್ಯಾಲಿಡ್ ಇದೆ. ಇದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ನ್ಯಾಷನಲ್ ಗೌರ್ಮೆಂಟ್ ಸರ್ವಿಸ್ ಪೋರ್ಟಲ್ಗೆ ಹೋಗಿ ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡಿ. ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಓಪನ್ ಮಾಡಿ, ರಿಕ್ವೈರ್ಡ್ ಡೀಟೇಲ್ಸ್ ನ ಫಿಲ್ ಮಾಡಿ. ಆಮೇಲೆ ಡಾಕ್ಯುಮೆಂಟ್ಸ್ ಪ್ಲಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ, ರಿಜಿಸ್ಟ್ರೇಷನ್ ಫೀನ ಪೇ ಮಾಡಿ, ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡಿ. ಅಷ್ಟೇ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.